ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಯ ಲಾಗ್ಸ್. ಇವತ್ತು ಸ್ವಲ್ಪ ಮಳೆ, ಈವ್ನಿಂಗ್ ಟೈಮು ಮಳೆ ಬರ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ನಿಪ್ಪಟ್ಟು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಇದಕ್ಕೆ ನಾವು ತಗೊಂಡಿರೋದು ಸ್ವಲ್ಪ ಕಡಲೆಪಪ್ಪು, ಮುಂದೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕಡಲೆ ಬೀಜ, ಸ್ವಲ್ಪ ಜೀರಿಗೆ. ಇಷ್ಟನ್ನು ಸ್ವಲ್ಪ ತುಂಬ ಪೌಡ್ರ್ ಮಾಡಬಾರ್ದು, ನಾರ್ಮಲಾಗಿ ಪೌಡ್ರ್ ಮಾಡಿಕೊಂಡು, ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ಬಟರು ಕಾಯಕ್ಕಿಟ್ಟಿದ್ದೀನಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ ಅದಕ್ಕೆ. ಸೊ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಕಲಸಿ ಇಟ್ಕೊಂಡು ಒಂದು 10 ನಿಮಿಷ ನೆನೆಯೋಕೆ ಇಟ್ಬಿಡಬೇಕು. ಸೊ ಆಮೇಲೆ ಇವಾಗ ನಮಗೆ ಎಷ್ಟು ಸೈಜ್ ಬೇಕು ನೋಡಿಕೊಂಡು ಆ ಸೈಜ್ ಪ್ರಕಾರ ಅದು ರೌಂಡ್ ಮಾಡಿಕೊಂಡು ಇಟ್ಕೊಳೋದು. ಸೊ ಆಮೇಲೆ ಅದು ಮಿಷಿನ್ ತಗೊಂಡು ಮಿಷಿನೆಲ್ಲ ಹಾಕ್ಕೊಂಡು ಒಂದೊಂದು ಎಷ್ಟು ಬೇಕಾದ್ರೆ ಅದರಲ್ಲಿ 2 ಮಾಡ್ಕೊಬೋದು, 3 ಮಾಡ್ಕೊಬೋದು. ಆಮೇಲೆ ಈ ಥರ ಡೀಪ್ ಫ್ರೈ ಮಾಡಿಕೊಂಡ್ರೆ ನಿಪ್ಪಟ್ಟು ರೆಡಿ ಆಗುತ್ತೆ. ಸೊ ಚಳಿ ಟೈಮು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಥ್ಯಾಂಕ್ಸ್.